ಇದು ಸರ್ಕಾರದ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡ. ನುರಿತ ವೈದ್ಯರ ಎಡವಟ್ಟಿನಿಂದ ಜೀವಂತ ಶವವಾಗಿದ್ದಾನೆ ಯುವಕ. 2 ವರ್ಷ 2 ತಿಂಗಳಿಂದಲೂ ಹಾಸಿಗೆ ಪಾಲಾಗಿದ್ದಾನೆ ಯುವಕ. ಮಗನ ಸ್ಥಿತಿಯನ್ನ ಕಂಡು ಪೋಷಕರು ಕಣ್ಣೀರನ್ನು ಹಾಕ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ವಿರುದ್ಧ ಪೋಷಕರು ಗಂಭೀರ ಆಪಾದನೆ. ನೆಫ್ರೋಯೂರಾಲಜಿ ವಿಭಾಗದ ವೈದ್ಯರ ವಿರುದ್ಧ ಆರೋಪ ಮಾಡಿದ್ದಾರೆ ಅವರ ಪೋಷಕರು. ವಿ ಆರ್ ಸಾರಿ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಕೈ ಚೆಲ್ಲಿದ್ದಾರೆ. ರಾತ್ರೋರಾತ್ರಿ ರಂಜಿತ್ ಕುಮಾರ್ ಶಿಫ್ಟ್ಗೆ ವೈದ್ಯರು ಹುನ್ನಾರ ನಡೆಸಿದ್ದಾರೆ. ಇದಕ್ಕಾಗಿ ಪೋಷಕರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆಸ್ಪತ್ರೆಯ ಆಡಳಿತ ವೈದ್ಯರ ಉಪಟಳಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಪಾಪ ಪೋಷಕರು ದಿಕ್ಕು ತೋಚದೆ ಈಗ ಕಂಗಾಲಾಗಿದ್ದಾರೆ. ವಿರೋಧಿಸಿದ್ರೆ ಮಗನ ಜೀವಕ್ಕೆ ಅಪಾಯ ಮಾಡ್ತಾರೆ ಅನ್ನುವಂಥ ಆತಂಕ ಪಾಪ ಪೋಷಕರಲ್ಲಿ ಕಾಡುತ್ತೆ. ಸರ್ವೇ ಸಾಮಾನ್ಯವಾಗಿ ಜೀವಂತ ಶವವಾದಂತಹ ಮಗನನ್ನ ಈಗ ಮನೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಮಗನನ್ನ ಕರೆದುಕೊಂಡು ಹೋಗಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಯೂರಿನ್ ಇನ್ಫೆಕ್ಷನ್ ಅಂತ ಹೇಳಿ ಚಿಕಿತ್ಸೆಗೆ ಬಂದಿರ್ತಾನೆ ಯುವಕ ರಂಜಿತ್ ರಾಜ್. ಬೇಡವಂತ ಹೇಳಿದ್ರು ಕೂಡ ಒತ್ತಾಯದಿಂದ ಆಪರೇಷನ್ ಮಾಡಿರ್ತಾರೆ ಡಾಕ್ಟರ್ಸು ಅನ್ನುವಂಥ ಆರೋಪ ಕುಟುಂಬಸ್ಥರದ್ದು. ಖಾಸಗಿ ಸ್ವಾಮ್ಯದ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿರ್ತಾರೆ ರಂಜಿತ್ ರಾಜ್. 2 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ದಂಪತಿಗೆ 10 ತಿಂಗಳ ಮಗುವಿದೆ. ಅಚಾನಕ್ಕಾಗಿ ಮೂತ್ರದ ಸೋಂಕಿಗೆ ಸ್ಥಳೀಯವಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ರಾಮನಗರದ ನರ್ಸಿಂಗ್ ಹೋಮ್ ವೈದ್ಯರು ವಿಕ್ಟೋರಿಯಾಗೆ ಕಳಿಸಿರ್ತಾರೆ. ಸರಿಯಾಗಿ ಪರಿಶೀಲಿಸದೆ ಆಪರೇಷನ್ಗೆ ಮುಂದಾಗಿದ್ರು ವೈದ್ಯರು ಅನ್ನುವಂಥ ಆರೋಪ ಕುಟುಂಬಸ್ಥರದ್ದು. ಅನಸ್ತೀಶಿಯಾ ಕೊಟ್ಟಿದ್ರಿಂದಲೇ ಈ ರೀತಿಯಾಗಿ ರಂಜಿತ್ ಕೋಮಾಗೆ ಹೋಗಿದ್ದಾರೆ ಅನ್ನುವಂಥ ಪೋಷಕರು ಈಗ ಗಂಭೀರವಾಗಿ ಆಪಾದನೆಯನ್ನ ತೋಡ್ಕೊಳ್ಳಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನನ್ನ ಮಗನಿಗೆ ಯಾವ ತೊಂದರೆ ಆಗ್ತಾ ಇದೆ ಅಂತ ಅವ್ನಿಗೆ ಹೇಳಕ್ ಬರ್ತಾ ಇಲ್ಲ. ಬಟ್ ಡಾಕ್ಟರ್ಸ್ಗಳು ಅವನ್ನ ಕನ್ಸಲ್ಟ್ ಮಾಡ್ತಾರೆ, ಸರಿಯಾಗಿ ನೋಡ್ತಾ ಇಲ್ಲ ಇಲ್ಲಿ ಯಾರನ್ನು. 2 ವರ್ಷ 2 ತಿಂಗಳು ನೆನ್ನೆಗೆ ಕರೆಕ್ಟಾಗಿ ಆಗಿದೆ. ಆದ್ರೆ ತಾಯಿ ತಂದೆ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸರಿ ಬಿಲ್ಡಿಂಗ್ ಅಲ್ಲಿ ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಮಾತಾಡದೆ ಅಂದ್ರೆ ಅದು ಬ್ಲಡ್ ಯೂರಿನಲ್ ಟ್ಯಾಕ್ ಆಗಿ ಅವನ ಪೈಪ್ ಹಾಕುವಾಗ ಬ್ಲಡ್ ಲೀಕ್ ಆಗ್ತಾ ಇತ್ತು. ಅದಕ್ಕೆ ಕೇಳಿದೆ ಸರ್ನ, ಯಾಕೆ ಈ ಥರ ಲೀಕ್ ಆಗ್ತಾ ಇದೆ, 2 ವರ್ಷದಿಂದ ಆಗ್ತಾ ಇರೋದು, ಇವತ್ತು ಯಾಕೆ ಸರ್ ಲೀಕ್ ಆಯಿತು ಅಂತ ಕೇಳಿದೆ. ಡಿಸ್ಚಾರ್ಜ್ ಮಾಡ್ತೀನಮ್ಮ, ಬಿಲ್ ಕಟ್ಬಿಟ್ಟು ಕರ್ಕೊಂಡು ಹೋಗಮ್ಮ ಅಂದರು. ಯಾವ ಬಿಲ್ ಕೊಡೋದು? ನನ್ನ ಮಗನ ನಡ್ಕೊಂಡು ಬಂದಿದ್ದೀನಿ, ನಡ್ಕೊಂಡು ಕಳಿಸಿ ಸರ್. ನಾನು ಯಾವ್ದಾರು ನನ್ನ ತಾಳಿ ಬೇಕಾದ್ರೆ ಸೇಲ್ ಮಾಡಿಬಿಟ್ಟು ನಾನು ದುಡ್ಡು ಕಟ್ತೀನಿ ಸರ್. 1 ಪೈಸೆ ನಿಮ್ಮದು ನಮ್ಗೆ ಬೇಡ. ಗೌರ್ಮೆಂಟಿಗೆ ಕಟ್ಟಮ್ಮ ಬಿಲ್ನ. ಯಾವ ಸರ್ ಗೌರ್ಮೆಂಟ್? ಬನ್ನಿ ಸರ್ ನನ್ನ ಮುಂದೆ. ಯಾವ ಮಿನಿಸ್ಟ್ರ್ ಬೇಕಾದ್ರೆ ಬಂದು ಮಾತಾಡಲಿ ಸರ್. ನನ್ನ ಮಗನಿಗೆ ಏನಾಗಿದೆ ಅಂತ ನೋಡಿದ್ರೆ ಸರ್ ಎಲ್ಲ ನಾವು ಮಾಡಿ ಆಯಿತು, ಎಲ್ಲ ರೆಕಾರ್ಡ್ಸ್ ನಿರ್ಮಾಣಕ್ಕೆ ತೋರಿಸಾಯ್ತು. ಅವ್ರೇನು ಹೇಳ್ತಾರೆ, ಕಾನ್ಷಿಯಸ್ ಬಂದ ಮೇಲೆ ಕರ್ಕೊಂಡು ಬನ್ನಿ ಅಂತ. ಇವರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ನಿಮ್ಮನ್ಸ್ ರಿಫರ್ ಮಾಡ್ತಾ ಇದ್ದಾರೆ. ನನಗೆ ಚೆನ್ನಾಗಿ ಅರಿವಾಗಿದೆ. ನನಗೆ ಅರಿವಿದೆ, ನನ್ನ ಮಗನಿಗೆ ಅರಿವಿಲ್ಲ. ಅದನ್ನು ನನಗೆ ಮಂದಟ್ಟು ಮಾಡಲಿ ಅವರಷ್ಟೇ ಸರ್. ನಮಗೆ ಡಿಸ್ಚಾರ್ಜ್ ಬೇಕೇ ಬೇಕು. ಯಾಕೆಂದ್ರೆ ಇಲ್ಲಿದ್ರೆ ನನ್ನ ಮಗನ ಸಾಯಿಸ್ಬಿಡ್ತಾರೆ ಬೇಗ. ಅವ್ನಿಗೇನು ಗೊತ್ತಾಗ್ತಾ ಇಲ್ಲ. ಅವ್ನು ಇಲ್ದಾರೆ ಟೈಮಲ್ಲಿ ನಮ್ಮನ್ನು ಹೊರಡೆ ಕಳಿಸ್ತಾರೆ. ಡಾಕ್ಟರ್ಗಳು ಬರ್ತಾರೆ, ಎಲ್ಲ ಟ್ರೈನಿಂಗ್ ಡಾಕ್ಟರ್ಸು. ಯಾಕೆ ಬೇಕಾದ್ರೂ ಆಗಿ ಚುಚ್ತಾ ಇದ್ದಾರೆ. ಬ್ಲಡ್ ಎಲ್ಲ ಹೋಗ್ತಾ ಇದೆ. ಯಾರು ಸರ್ ನೋಡ್ತಾ ಇರೋದು? ತಾಯಿ ಅದೊಳಗೆ ಕಣ್ಣಿಂದ ನೋಡ್ತಾ ಇರೋದು. ದೂರನ್ನ ಕೊಟ್ಟೆ. ಅವರು ಡಾಕ್ಟರ್ ತ್ರಿಲೋಕ್ ಚಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎನ್ಕ್ವೈರಿ ಮಾಡಿದ್ರು. ಎನ್ಕ್ವೈರಿ ಮಾಡಿರ್ತಕ್ಕಂಥ ವರದಿ ಇವತ್ತರೆಗೂ 1 ವರ್ಷ ಆಗ್ತದೆ. ಎನ್ಕ್ವೈರಿ ಮಾಡಿರ್ತಕ್ಕಂಥ ವರದಿ ಈಗಲೂ ಕೂಡ ಯಾರ ಕೈಗೂ ಸೇರಿಲ್ಲ. ಇದನ್ನು ಅಲ್ಲಿ ಏನು ಸೆಕ್ರೆಟರಿ ಏನಿದ್ದಾರೆ ಮೋಸಿಮ್ ಅಂತ ಕೂಡ ಅವ್ರ ಅಂಡರ್ಲ್ಲೂ ಕೂಡ ಅಲ್ಲೊಬ್ಬ ಕುಮಾರಸ್ವಾಮಿ ಅಂತ ಇರ್ತಕ್ಕಂಥ MS ಬಿಲ್ಡಿಂಗಲ್ಲಿ ಏನಿದೆ ಇದು ಸೆಕ್ರೆಟರಿ ಅಂಡರಲ್ಲಿ ಇವತ್ತು ಮುಚ್ಚಾಕಿದ್ದಾರೆ. ಇಲ್ಲೂ ಭ್ರಷ್ಟಾಚಾರ ನಡೆದಿದೆ. ಈ ಕೇಶವಮೂರ್ತಿ ಅಂತ ಏನು ಹೇಳ್ತಿದ್ರಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಕ್ಕಂಥದ್ದು. ಅಂದರೆ ಇವ್ರ ಹಿಂದೆ ಯಾರೋ ದೊಡ್ಡ ಏನೋ ಒಂದು ಬಲವಾದ ಒಂದು ವ್ಯಕ್ತಿ ಇವ್ರ ಹಿಂದೆ ಇದ್ದಾರೆ ಅಂತಕ್ಕಂಥ ನಾನು ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿ ಬಡ ಜನರದಲ್ಲಿ ಒಂದು ಜೀವದಲ್ಲಿ ಚೆಲ್ಲಾಟ ಆಡ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಅದೇ ಈ ಒಂದು ಮಗು ಏನಾಗಿದೆ ರಂಜಿತ್ರ ಅಂತಕ್ಕಂಥ ವ್ಯಕ್ತಿಗೆ ಇವ್ರ ಮಗನಿಗೇನಾಗಿದ್ದಾರೆ. ಇವ್ರು ಸುಮ್ಮನೆ ಇರ್ತಾ ಇದ್ರಾ? ಹೈಟೆಕ್ ಹಾಸ್ಪಿಟಲ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಭಾಳ ಸುಳ್ಳು ಹೇಳ್ತಾರೆ.